ಸಾರಿ ಡ್ಯಾಡಿ, ನಾವು ನಿಮ್ಮನ್ನು ತುಂಬ ಕಾಯಿಸ್ಬಿಟ್ವಿ ಅನ್ಸುತ್ತೆ. ಆ್ಯಕ್ಚುಲಿ ನಮ್ಮಲ್ಲಿ ನಿಮ್ಮನ್ನು ಯಾರು ಕರ್ಕೊಂಡು ಹೋಗೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ರಾಹುಲ್ ಹೇಳ್ತಾ ಇದ್ದ, ಅಪ್ಪ ಅಮ್ಮ ಸರ್ದಿ ಪ್ರಕಾರ ಪ್ರತಿಯೊಬ್ಬರ ಮನೆಗೂ ಹೋಗೋಕೆ ಶುರು ಮಾಡಿದ್ರೆ ನನ್ನ ಸರ್ದಿ ಬರೋವರೆಗೂ 1 ವರ್ಷ ಆಗೋಗಿರುತ್ತೆ ಅಂತ. ನಾನೇ ಕಷ್ಟ ದಿವಸ ಕಾಯ್ಕೊಂಡಿರ್ಲಿ. ಅದು ಯಾಕೆ ಸಾಧ್ಯ ರಾಹುಲ್? ದೊಡ್ಡವರು ಅಂತ ನಾವಿರುವಾಗ ಅತ್ತೆ ಮಾವನ್ ಇಬ್ರು ಪರ್ಮನೆಂಟ್ ಆಗಿ ನಮ್ ಜೊತೆನೆ ಇಟ್ಕೋಬೇಕು ಅನ್ನೋದೇ ನಮ್ಮ ಆಸೆ. ಆದ್ರೆ ಎಲ್ಲರ ಫೀಲಿಂಗ್ಸ್ನು ಗಮನದಲ್ಲಿ ಇಟ್ಕೊಂಡು ನಾವೆಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಮಾವ, ನೀವು ನಮ್ಮ ಹತ್ರ ಇರ್ತೀರಾ, ಅತ್ತೆ ಸುಷ್ಮಕ್ಕನ ಹತ್ರ ಇರ್ತಾರೆ. 6 ತಿಂಗಳ ಆದ್ಮೇಲೆ ಅತ್ತೆ ನಮ್ಮ ಹತ್ರ, ಮಾವ ಸುಷ್ಮಕ್ಕನ ಹತ್ರ. ಆಗ ನಿಮ್ಮಿಬ್ರು ಪ್ರೀತಿ ನಮ್ಮೆಲ್ರಿಗೂ ಸಮವಾಗಿ ಸಿಗತ್ತೆ. ಏನಂತೀರಾ? ನೋ, ಇದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಮಕ್ಕಳು ನಮ್ಮ ಪ್ರೀತಿನಲ್ಲ, ನಮ್ಮನ್ನು ಹಂಚ್ಕೊಳಕ್ ನೋಡ್ತಾ ಇದ್ದಾರೆ. ಇದು ಖಂಡಿತ ಸಾಧ್ಯ ಅಲ್ಲ ನಂದಿನಿ ಅವರೇ. ನನ್ ಮಾತು ಕೇಳ್ರಿ. ನೋ, ನಾನು ಯಾವ ಮಾತು ಕೇಳೋದಿಲ್ಲ. ನನಗೆ ನಿಮ್ಮನ್ನ ಬಿಟ್ಟಿರೋಕ್ಕಾಗೋದಿಲ್ಲ. ನಾನು ಇರೋದು ಇಲ್ಲ ಅಷ್ಟೇ. ನನಗೂ ಅಷ್ಟೇ ರೀ, ನಿಮ್ಮನ್ನು ಬಿಟ್ಟಿರೋದಕ್ಕಾಗೋದಿಲ್ಲ. ಆದ್ರೆ ರಕ್ತ ಹಂಚ್ಕೊಂಡು ಹುಟ್ಟಿರೋ ನಮ್ಮ 3 ಮಕ್ಕಳನ್ನ ನೀವು ತಪ್ಪಾಗಿ ತಿಳ್ಕೊಳ್ತಾ ಇದ್ದೀರಾ. ಹಾಗಲ್ಲ ನಂದಿನಿ ಅವರೇ, ರಕ್ತ ಹಂಚ್ಕೊಂಡು ಹುಟ್ಟಿದ್ರು ಅವ್ರಿಗಿನ್ನೂ ಅಪ್ಪ ಅಮ್ಮ ಇಬ್ಬರಲ್ಲ ಒಂದು ಅನ್ನೋದನ್ನ ಅರ್ಥ ಮಾಡ್ಕೊತಾ ಇಲ್ವಲ್ಲ. ಆ ದೇವರು ಒಂದು ಮಾಡಿದವ್ರನ್ನ ಇವ್ರು ಬೇರೆ ಬೇರೆ ಮಾಡೋಕೆ ಹೊರಟಿದಾರಲ್ಲ, ಅದು ನನಗೆ ಬೇಜಾರಾಗ್ತಿರೋದು. ಅದು ಹಾಗಲ್ಲ ರೀ, ಅವ್ರನ್ನ ನಾವು ನಂಬೇಕು. ಯಾಕೆ ನಂಬೇಕು? ನಮ್ಮಿಬ್ರನ್ನ ಬೇರೆ ಮಾಡೋಕೆ ಹೊರಟಿದಾರಲ್ಲ, ಅವ್ರನ್ನ ನಂಬೇಕಾ? ರೀ, ನನ್ ಮಾತು ಕೇಳ್ರಿ. ನೋಡಿ, ದಯವಿಟ್ಟು ನೀವೇನು ಹೇಳಿಬೇಡಿ. ಹೋಗಿ ನಿಮ್ಮ ಮಕ್ಕಳಿಗೆ ಹೇಳಿ, ನಾವು ಎಲ್ಲೇ ಇದ್ರು ಹೇಗೆ ಇದ್ರು ನೆಮ್ಮದಿಯಾಗಿರ್ತೀವಿ. ಇಲ್ಲಿವರೆಗೂ ನಾವು ಯಾವತ್ತೂ ಅವ್ರ ಸಹಾಯನ ತಗೊಂಡಿಲ್ಲ, ಇನ್ನು ಮುಂದೆ ತಗೊಳ್ಳೋದಿಲ್ಲ ಅಂತ ಹೋಗಿ ಹೇಳಿ ನಿಮ್ಮ ಮಕ್ಕಳಿಗೆ. ಯಾಕೆ ಹೇಗೆ ಮಾತಾಡ್ತಾ ಇದ್ದೀರಾ? ಅವ್ರು ಏನ್ ತಪ್ಪು ಮಾಡಿದ್ರು? ನಮ್ಮ ಪ್ರೀತಿಗೋಸ್ಕರ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ರು. ಈಗ ಅದನ್ನು ಪಡೆಯೋದಿಕ್ಕೆ ಒಂದು ದಾರಿನ ಹುಡ್ಕೊಂಡಿದ್ದಾರೆ. ಅದಕ್ಕೆ ನೀವ್ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ರೀ, ನಮ್ಮ ಮಕ್ಕಳ ಬಗ್ಗೆ, ಅವರ ನಿಯತ್ತಿನ ಬಗ್ಗೆ ಅನುಮಾನ ಪಡಬೇಡ್ರಿ. ಅವ್ರ ಮನಸ್ಸನ್ನು ಮುರಿಬೇಡಿ. ನಿಮಗೆ ನನ್ನ ಮೇಲಾಣೆ. ಏನಂದಿಲ್ಲ, ಪ್ಲೀಸ್ ಡೋಂಟ್ ಡೂ ದಿಸ್ ಟು ಮೀ. ದಯವಿಟ್ಟು ಅಳ್ಬೇಡಿ. ನೀವು ಅಳೋದನ್ನ ನನ್ನಿಂದ ಸಹಿಸಕ್ಕಾಗಲ್ಲ. ನಿಮಗೆ ಗೊತ್ತು, ನಿಮ್ಮ ಕಣ್ಣಿರೋ ಹಣೆ ಪ್ರಮಾಣಗಳಿಗೆ ನಾನು ಕರ್ಕೋಗ್ತೀನಿ ಅಂತ. ಪ್ಲೀಸ್ ಡೋಂಟ್ ಡೂ ದಿಸ್ ಟು ಮೀ, ಪ್ಲೀಸ್. ಓಕೆ, ನಿಮಗೋಸ್ಕರ, ನಿಮ್ಮ ಒಂದು ಮಾತುಗೋಸ್ಕರ ಅವನ್ನ ಒಪ್ಕೋತಾ ಇದ್ದೀನಿ. ನೀವು ಹಾಗೆ ಕರೆಯೋವರೆಗೂ ನಾನು ಕಾಯ್ತಾ ಇರ್ತೀನಿ. ಹೋಗಿ ನಿಮ್ಮ ಮಕ್ಕಳಿಗೆ ಅದೇನು ಹೇಳ್ತಿರೋ ಹೇಳೋಗಿ. ನಿಮ್ಮ ತೀರ್ಮಾನ ನಮಗೊಪ್ಗೆಪ್ಪ. ಯಾವಾಗ, ಯಾರ ಜೊತೆ, ಎಲ್ಲಿಗೆ ಹೊರಡಬೇಕು ಅಂತ ನೀವು ಯೋಚನೆ ಮಾಡಿ ಹೇಳ್ಬಿಡಿ. ಏನೋ ದೊಡ್ಡದಾಗಿ ಐಡಿಯಾ ಮಾಡಿದೀನಿ ಅಂತ ಹೇಳಿದ್ರಲ್ಲ, ಈಗ ನೋಡಿ ಏನಾಯ್ತು ಅಂತ. ನಮ್ಗೇನು ಗೊತ್ತಿತ್ತು ಅವ್ರ ಪರಿಸ್ಥಿತಿ ಸೆಪ್ರೇಟ್ ಆಗಿರೋದಕ್ಕೂ ಒಪ್ಕೊಳ್ಳೋಷ್ಟು ಕೆಡ್ದಾಗಿದೆ ಅಂತ. ಐ ಕುಡ್ ಹ್ಯಾವ್ ನೆವರ್ ಇಮ್ಯಾಜಿನ್ ದಿಸ್.
ಟೈ ಕಟ್ಲಾ? ಇನ್ಮೇಲೆ ಯಾವತ್ತೂ ನಾನು ಟೈ ಕಟ್ಟಲ್ಲ, ಯಾವತ್ತೂ ಕಟ್ಟಲ್ಲ. ಡ್ಯಾಡಿ ಟ್ಯಾಕ್ಸಿ ರೆಡಿ. ರೀ ಬನ್ನಿ. ನೋಡಿ, ನಾನಲ್ಲಿರೋದಿಲ್ಲ. ಟೈಮಿಗೆ ಸರಿಯಾಗಿ ಮೆಡಿಸಿನ್ ತಗೊಳ್ಳಿ. ನೀವು ಅಷ್ಟೇ. ಆರೋಗ್ಯದ ಕಡೆ ಗಮನ ಕೊಡಿ. ನೀವು ಅಷ್ಟೇ. ಸಿದ್ದರಾಮಣ್ಣ ಹೇಳ್ತಾ ಇದ್ರು, ರುದ್ರಾಕ್ಷಿ ಹೃದಯದ ಹತ್ರ ಇದ್ರೆ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಿರುತ್ತಂತೆ. ನನ್ನ ಹೃದಯದ ಹತ್ರ ಇರೋದು ನೀವು ನಂದಿನಿಯವರು. ಅಲ್ಲಿ ಯಾವ ರುದ್ರಾಕ್ಷಿಗೂ ಜಾಗ ಇಲ್ಲ. ನೀವು ಯಾವತ್ತೂ ಬದಲಾಗಲ್ಲ. ಎಷ್ಟೊತ್ತಿಂದ ಕಾಯ್ತಾ ಇದೀವಿ. ಏನ್ ಮಾಡ್ತಿದ್ದಾರೆ ಇವರು? ಅಯ್ಯೋ, ಒಳಗೆ ರೊಮ್ಯಾನ್ಸ್ ನಡೀತಿದೆ. ಅಮ್ಮ, ಟ್ಯಾಕ್ಸಿ ರೆಡಿ. ಅಮ್ಮ, ನಿಮ್ದು ಈ ಕಾರು.